to my YouTube channel. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಅಂದರೆ, ರೀಸೆಂಟಾಗಿ ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ನ ಶಾಪ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೇಟ್ ಮಾಡೋದು ಬೇಡ, ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ ಆ್ಯಂಡ್ ಲೆಟ್ ಸ್ಟಾರ್ಟ್. ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ನಾನಿಲ್ಲಿ ಕಲರ್ ಚೇಂಜಿಂಗ್ ಲಿಪ್ ಗ್ಲಾಸ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು. ಆ್ಯಂಡ್ ಇದನ್ನು ನಾನು ಸುರಭಿ ಫ್ಯಾಷನ್ಸಲ್ಲಿ ನಾನು ಶಾಪ್ ಮಾಡಿದ್ದಿದ್ದನ್ನು. ಆ್ಯಂಡ್ ಇದು ಲಿಪ್ ಗ್ಲಾಸು, ಬಟ್ ಕಲರ್ ಚೇಂಜ್ ಆಗುತ್ತೆ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಕಂಟೈನರಲ್ಲೆಲ್ಲ ಪಿಂಕ್ ಆಗಿದೆ. ಆ್ಯಂಡ್ ಅದು ತಕ್ಷಣವೇ ಕಲರ್ ಬರೋಲ್ಲ. ಯೂಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ಅದು ಪಿಂಕ್ ಕಲರ್ ಬರುತ್ತೆ. ಸೊ ನನಗಿದು ಇಷ್ಟ ಆಗಿ ಇದನ್ನು ತೊಗೊಂಡು ಬಂದೆ ನಾನು ಥಿಂಕ್ ಬಿಗ್ಗಿಂದ. ಬಟ್ ಇದು ಕೊರಿಯನ್ ಪ್ರಾಡಕ್ಟು. ಅಲ್ಲಿ ನಾನು ಶಾಪ್ ಮಾಡಿದೆ ಇದನ್ನು. ನನಗಿದು ತುಂಬ ಇಷ್ಟ ಆಯಿತು. ಆದರೆ ಡೈಲಿ ವೇರಿಗೆ ಯೂಸ್ ಮಾಡೋಕ್ಕಾಗಲ್ಲ ಇದನ್ನು, ಬಟ್ ಫಂಕ್ಷನ್ಸಿಗೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಲಿಪ್ ಗ್ಲಾಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಬ್ರೇಸ್ಲೆಟ್ ತೊಗೊಂಡೆ. ಇದು ಕೂಡ ನಾನು ಸುರಭಿಲೇ ಶಾಪ್ ಮಾಡಿದ್ದು. ಆ್ಯಂಡ್ ತುಂಬ ಪ್ರಿಟಿಯಾಗಿದೆ. ನಾನು ಟ್ರೆಡಿಷ್ನಲ್ ಕಲೆಕ್ಷನ್ಸಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡೆ. ಸಿಂಪಲಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾನು 315 ಏನೋ ಕೊಟ್ಟೆ ಇದಕ್ಕೆ. ಬಟ್ ತುಂಬ ಚೆನ್ನಾಗಿದೆ. ಇಟ್ಸ್ ವಾಟ್ ಸೋ ಪ್ರಿಟಿ. ನಂಗೆ ಇಷ್ಟ ಆಯಿತು. ಇದು ಗೋಲ್ಡ್ ಪ್ಲೇಟೆಡ್ ಇದೆ, ನೋಡ್ತಾ ಇರ್ಬೋದು. ಸೊ ಕ್ಯೂಟ್. ಇದನ್ನು ತಗೊಂಡೆ. ಆ್ಯಂಡ್ ನೆಕ್ಸ್ಟು ನಮ್ಮ ಅಮ್ಮನ ಸರಕ್ಕೆ ಅಂತ ಒಂದು ಪೆಂಡೆಂಟ್ ತೊಗೊಂಡು ಬಂದೆ. ಆ್ಯಂಡ್ ಇದು ನನ್ನ ಲಾಸ್ಟ್ ವ್ಲಾಗ್ ಅಂತ ಅಂದ್ಕೊತೀನಿ. ಅದರಲ್ಲಿ ನಾನು ಕ್ರಿಸ್ಟಲ್ ಸ್ಟೋನ್ದು ಸರ ತೋರಿಸಿದ್ನಲ್ಲ, ಅದಕ್ಕೆ ಪೆಂಡೆಂಟು. ಇದನ್ನು ನಾನು ಸುರಭಿಲೇ ತೊಗೊಂಡು ಬಂದಿದ್ದು. ಆ್ಯಂಡ್ ಇದಕ್ಕೆ ನಾನು ಐ ಥಿಂಕ್ 245 ರೂಪೀಸ್ ಕೊಟ್ಟೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸರನ ತಂದಿದ್ದೀನಿ, ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಬಟ್ ಇದು ಈ ಥರ ಇದೆ. ಇದನ್ನು ನೀವು ಜಡೆಗೂ ಸಹ ಯೂಸ್ ಮಾಡ್ಬೋದು. ಅಂದರೆ ಬನ್ನೆಲ್ಲ ಹಾಕ್ತಿರಲ್ಲ, ಆ ಥರದಕ್ಕೆ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ತುಂಬ ಪ್ರಿಟಿಯಾಗಿದೆ. 245 ರೂಪೀಸ್ ಇದಕ್ಕೆ ನಾನು ಕೊಟ್ಟಿದ್ದು. ಆ್ಯಂಡ್ ಇದು ಸರ ತೋರಿಸ್ತೀನಿ. ಈ ಸರಕ್ಕೆ ಆ ಪೆಂಡೆಂಟ್ ತೊಗೊಂಡಿದ್ದು. ಇದು ಇನ್ನೊಂದು ಸರದ ಪೆಂಡೆಂಟು, ಬಟ್ ಅದು ಇದಕ್ಕೆ ಇನ್ನಷ್ಟು ಪೆಂಡೆಂಟ್ ಶಾಪ್ ಮಾಡಿರಲಿಲ್ಲ ಅಂತ ಆ ಸರದ್ದು ಇದಕ್ಕೆ ಹಾಕ್ಕೊಂಡಿದ್ದು. ಈ ಪೆಂಡೆಂಟು ತುಂಬ ಚೆನ್ನಾಗಿದೆ. ಇದಕ್ಕೆ 350 ರೂಪೀಸ್, ಈ ಪೆಂಡೆಂಟಿಗೆ 350 ರೂಪೀಸ್ ಕೊಟ್ಟಿದ್ದು. ಆ್ಯಂಡ್ ಇದು ನೆವಿ ಬ್ಲೂ ಕಲರಿಗೆ ಆ ಪೆಂಡೆಂಟ್ನ ಶಾಪ್ ಮಾಡಿರೋದು. ಇದು ಸುರಭಿಲೇ ತೊಗೊಂಡಿದ್ದು. ಇದಕ್ಕೆ 250 ರೂಪೀಸ್. ಇದು ಏನು ಅಂತ ಅಂದರೆ, ಈ ಸರನೇ ಬೇರೆ ತೊಗೋಬೇಕು ನಾವು, ಆ್ಯಂಡ್ ಪೆಂಡೆಂಟ್ನೇ ಬೇರೆ ತೊಗೋಬೇಕು. ಸೊ ಈ ಸರಕ್ಕೆ 250 ರೂಪೀಸ್ ತೊಗೊಳ್ತಾರೆ. ಆ್ಯಂಡ್ ಡಿಸ್ಕೌಂಟ್ ಕೊಟ್ಟು 240 ರೂಪೀಸ್ ಏನೋ ತೊಗೊಳ್ತಾರೆ ಈ ಸರಕ್ಕೆ. ಆ್ಯಂಡ್ ಈ ಪೆಂಡೆಂಟೇ ಬೇರೆ ಸಪ್ರೇಟ್ ತೊಗೋಬೇಕು. ಇದು ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಈ ಥರ ಲಾಕ್ ಮಾಡೋದಿದೆ, ಬಟ್ ಅದಕ್ಕೆ ಲಾಕ್ ಮಾಡೋದಿಲ್ಲ. ಅದು ಸುಮ್ಮನೆ ಹಿಂಗೆ ಸೀದಾ ರೌಂಡ್ ಚೈನ್ ಬಂದಿರುತ್ತಲ್ಲ, ಅದಕ್ಕೆ ಈ ಥರ ಲಾಕ್ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ ಇದು ತಂದಿದ್ದು. ಆ್ಯಂಡ್ ನೆಕ್ಸ್ಟು ನಾನೇನು ಶಾಪ್ ಮಾಡಿದೆ ಅಂತ ಅಂದರೆ, ಕೂಮ್ಸ್. ಈ ಜಾಸ್ತಿ ಗ್ಯಾಪ್ ಇರೋದು
ಕೂಮ್ಸ್ನ ನಾನು ಶಾಪ್ ಮಾಡಿದೆ. ಇದು ನನಗೆ ಬಿಕಾಸ್ ನನ್ನ ಲಾಂಗ್ ಹೇರ್ಸ್ ಇರೋದ್ರಿಂದ ಈ ಥರ ಯೂಸ್ ಮಾಡ್ತೀನಿ ನಾನು. ಇದರಲ್ಲಿ 3 ಕಲರ್ಸ್ ಏನೋ ತೊಗೊಂಡೆ. ಕೂಮ್ಸ್ ಅಂತೂ ಎಲ್ಲೋದ್ರೂ ಜಾಸ್ತಿ ಕೂಮ್ಸ್ ಶಾಪ್ ಮಾಡ್ತೀನಿ. ಈ 3 ಕಲರ್ಸಲ್ಲಿ ತೊಗೊಂಡೆ ನಾನು. ಆ್ಯಂಡ್ ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಮರ್ತೋಯ್ತು. ಬಟ್ ಇದೂ ಸುರಭಿಯಿಂದನೇ ಶಾಪ್ ಮಾಡಿದ್ದು ನಾನು. ಆ್ಯಂಡ್ ನಾನು ಜಾಸ್ತಿ ಈ ಥರ ದೊಡ್ಡದು ಗ್ಯಾಪ್ಸ್ ಇರೋದು ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಟೀತ್ಸ್ ಇರೋ ಕೂಮ್ನೇ ಯೂಸ್ ಮಾಡ್ತೀನಿ. ಬಿಕಾಸ್ ಈ ಥರದ್ದೇ ಯೂಸ್ ಮಾಡಬೇಕು ನೀವು. ಏನಕ್ಕಂತ ಅಂದರೆ ಚಿಕ್ಕ ಗ್ಯಾಪ್ ಇಲ್ದಿದ್ದು ಕೂಮ್ಸ್ನ ಯೂಸ್ ಮಾಡಿದಾಗ ನೀವು ಜಾಸ್ತಿ ಸಿಕ್ಕಾಗಿದ್ದಾಗ ಬಿಡಿಸ್ತಾ ಕೂದಲು ಜಾಸ್ತಿ ಉದುರುತ್ತೆ. ಆ್ಯಂಡ್ ಆ ಥರದ್ದು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನು ಹಾಕಿ ಹಿಂಗೆ ಇದು ಮಾಡಿದಾಗ ಫುಲ್ಲು ತಲೆಗೆ ಇದಾಗುತ್ತಲ್ಲ, ಅವಾಗ ಸ್ಕ್ಯಾಲ್ಪ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಈ ಥರ ಕೂಮ್ಸ್ನ ರೆಫರ್ ಮಾಡ್ತೀನಿ. ಈ ಥರ ಕೂಮ್ಸ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಕೂಮ್ಸ್ನ ಶಾಪ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದೆ ಅಂತ ಅಂದರೆ ಇದು ನೇಲ್ ಪಾಲಿಶ್ ಶಾಪ್ ಮಾಡಿದೆ ನಾನು. ಆ್ಯಂಡ್ ಈ ಕಲರ್ ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಸೊ ಈ ಕಲರ್ ತೊಗೊಂಡೆ. ಆ್ಯಂಡ್ ಇದಕ್ಕೆ ನಾನು 99 ರೂಪೀಸ್ ಏನೋ ಕೊಟ್ಟೆ. ಇಲ್ಲಿದೆ, ಕಾಣಿಸ್ತಿಲ್ಲ ನಿಮಗೆ. ಇದಕ್ಕೆ 99 ರೂಪೀಸ್ ಕೊಟ್ಟೆ. ಆ್ಯಂಡ್ ಇದನ್ನು ನಾನು ಸುರಭಿಲೇ ಶಾಪ್ ಮಾಡಿದ್ದು. ಬ್ಯೂಟಿ ಪೀಪಲ್ ಮೂಡ್ ಅದರಿಂದ ಶಾಪ್ ಮಾಡಿದ್ದು. ಕಲರ್ ತುಂಬ ಚೆನ್ನಾಗಿದೆ. ಸೊ ನನಗೆ ಈ ಕಲರ್ ಇಷ್ಟ ಆಗಿ ಇದನ್ನು ತೊಗೊಂಡೆ. ಆ್ಯಂಡ್ ಇದೊಂದಾಯಿತು. ಆ್ಯಂಡ್ ನೆಕ್ಸ್ಟ್ ಕಾಂಪ್ಯಾಕ್ಟ್ ಬ್ಲೆಂಡರ್ ಒಂದು ತೊಗೊಂಡೆ. ಇದರಲ್ಲಿ ಎರಡಿತ್ತು. ನಮ್ಮ ಆಂಟಿಗೊಂದು ಕೊಟ್ಟು ಬಂದೆ ನಾನು. ಸೊ ನಾನು ಎರಡೂ ಯೂಸ್ ಮಾಡಲ್ಲವಲ್ಲ, ಸೊ ಅವರಿಗೊಂದು ಕೊಟ್ಟು ಬಂದೆ. ಈ ಥರ ಯೂಸ್ ಮಾಡೋದು, ಈ ಥರದ್ದು ನನಗೆ ಇಷ್ಟ ಆಯಿತು ಇದು. ಸೊ ಇದನ್ನೊಂದು ತೊಗೊಂಡೆ. ಇದಕ್ಕೆ ನಾನು ಇದು ಎರಡಿತ್ತಲ್ಲ, ಇದಕ್ಕೂ ನಾನು ಐ ಥಿಂಕ್ 100 ರೂಪೀಸ್ ಕೊಟ್ಟೆ ಅನಿಸುತ್ತೆ. 99 ರೂಪೀಸ್ 100 ರೂಪೀಸ್ ಕೊಟ್ಟೆ ಇದಕ್ಕೆ. ನಮ್ಮ ಅತ್ತೆಗೊಂದು ಕೊಟ್ಟು ನಾನೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಸುರಭಿಯಿಂದನೇ ಶಾಪ್ ಮಾಡಿದ್ದು. ನಾನು ಜಾಸ್ತಿ ಕಾಸ್ಮೆಟಿಕ್ಸು ಎರಡೇ ಅಂಗಡಿಲಿ ನಾನು ಶಾಪ್ ಮಾಡೋದು. ಆ್ಯಂಡ್ ಒಂದು ಸುರಭಿಲಿ, ಇನ್ನೊಂದು ಅದು ಬಿಟ್ಟು ಚೂರು ಮುಂದೆ ಹೋದರೆ ಅಲ್ಲೊಂದು ಅಂಗಡಿ ಇದೆ. ನನಗೆ ಅದು ಅಂಗಡಿ ಹೆಸರು ಮರ್ತೋಗಿದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಅಲ್ಲಿ ತೋರಿಸ್ತೀನಿ ಅಂಗಡಿ ಹೆಸರು ಮರ್ತೋಗಿದೆ. ನೆನಪಂದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟು ದಿಸ್ ಪ್ರಿಟಿ ಮಿರರ್ ಕೀ ಚೈನ್ ತೊಗೊಂಡೆ ನಾನು. ನನ್ನ ಹತ್ರ ಮಿರರ್ ಇರಲಿಲ್ಲ, ಅಂದರೆ ಯಾವಾಗೋ ಒಂದು ಸ್ಕ್ವಯರ್ ಶೇಪಿಂದ ಇತ್ತು, ಅದು ಒಡೆದೋಯ್ತು. ಸೊ ರೀಸೆಂಟಾಗಿ ನಾನು ಹೋದಾಗ ಇದನ್ನು ಸುರಭಿಲೇ ಇದು ತೊಗೊಂಡಿದ್ದು. ಇದು ಸುರಭಿಲಿ ಶಾಪ್ ಮಾಡಿದ್ದು ನಾನು. ಆ್ಯಂಡ್ ಇದಕ್ಕೆ ನಾನು 140 ರೂಪೀಸ್ ಏನೋ ಕೊಟ್ಟೆ. 140 ರೂಪೀಸ್ ಏನೋ ಕೊಟ್ಟೆ ಇದಕ್ಕೆ. ನಮ್ಮ ಪಾಪು ಒಂದು ತೊಗೊಂಡ್ಲು, ನಾನೊಂದು ತೊಗೊಂಡೆ. ಅವಳು ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅವಳು ತೊಗೊಂಡ್ಲು. ಆ್ಯಂಡ್ ನಾನು ಇದನ್ನು ಎಲ್ಲಾದರೂ ಹೋಗಿ ಬರೋ ಹತ್ರ ಯೂಸ್ ಆಗುತ್ತೆ ಅಂತ, ಸೊ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ಇಲ್ಲೊಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಇಟ್ಸ್ ಸೋ ಗುಡ್. ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಮೇಲೆ ಇರೋ ಮಿರರು ಚಿಕ್ಕದಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಝೂಮ್ ಮಿರರು, ಇದರಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು 140 ರೂಪೀಸ್ ಕೊಟ್ಟೆ. ಇದು ಸುರಭಿಲೇ ಶಾಪ್ ಮಾಡಿದ್ದು ನಾನು. ಆ್ಯಂಡ್ ನೋಡ್ತಾ ಇರ್ಬೋದು, ತುಂಬ ಪ್ರಿಟಿಯಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ಇದನ್ನು ಶಾಪ್ ಮಾಡಿದೆ ನಾನು. ಆ್ಯಂಡ್ ನೀವು ಎಲ್ಲಾದರೂ ಹೋಗ್ತಿರ್ಬೇಕಾದ್ರೆ ಹ್ಯಾಂಡ್ ಬ್ಯಾಗ್ಸಿಗೆ ಇಲ್ಲ ಸ್ಲಿಂಗ್ ಬ್ಯಾಗ್ಸಿಗೆ ಯೂಸ್ ಮಾಡೋಕ್ಕೆ ಲಾಕ್ ಕೂಡ ಕೊಟ್ಟಿದ್ದಾರೆ. ಲಾಕ್ ಹಾಕೋಬೋದು ನೀವು. ಆ್ಯಂಡ್ ದಿಸ್ ವಾಸ್ ಸೋ ಪ್ರಿಟಿ. ನನಗೆ ವೈಟ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಾನು ಹೋಗಿದ ತಕ್ಷಣ ವೈಟೇ ತೊಗೊಬಿಟ್ಟೆ. ಇಟ್ಸ್ ಅ ಗುಡ್. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಒಂದು ಹೂಡಾ ಲುಕ್ಕಿಂದ ಒಂದು ಲಿಪ್ ಲೈನರ್ ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಹೂಡಾ ಕಲರ್ ಲಿಪ್ ಲೈನರ್. ಈ ಕಲರ್ ತೊಗೊಂಡೆ.
ಜಾಸ್ತಿ ನಾನು ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡಲ್ಲ, ಮಾರ್ಸಲ್ಲೇ ಜಾಸ್ತಿ ಯೂಸ್ ಮಾಡೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಲಿಪ್ ಲೈನರ್ ಹಾಕಿದ್ದೆ, ಅದು ಮಾರ್ಸಲ್ಲಿ ತೊಗೊಂಡಿದ್ದು. ಜಾಸ್ತಿ ನಾನು ಮಾರ್ಸಿಂದ ಯೂಸ್ ಮಾಡೋದು. ಬಟ್ ಅವರು ಸುರಭಿಗೆ ಈ ಸರ್ತಿ ಹೋಗಿದ್ನಲ್ಲ, ಆವಾಗ ಅವ್ರು ಇದು ಹೊಸ ಬ್ರ್ಯಾಂಡ್ ಬಂದಿರೋದು, ತುಂಬ ಚೆನ್ನಾಗಿದೆ, ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಅಂದರು. ಸೊ ನಾನು ಈ ಕಲರ್ ತೊಗೊಂಡು ಬಂದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಲೆಡ್ ಕೂಡ ತಿಕ್ಕಾಗಿದೆ, ಪೆನ್ಸಿಲು ತಿಕ್ಕಾಗಿದೆ. ಆ್ಯಂಡ್ ಇದು ಕ್ಯಾಪಲ್ಲಿ ಶಾರ್ಪ್ನರ್ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಕಲರ್ ನೋಡೋದಾದರೆ ಇಟ್ಸ್ ವಾಸ್ ಸೊ ಗುಡ್, ಡಾರ್ಕ್ ಅಂತ ಅನ್ಸಲ್ಲ, ಸೊ ಗುಡ್. ಆ್ಯಂಡ್ ಹೂಡಾ ಕಲರ್, ಇದನ್ನು ನೀವು ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ಬಟ್ ಲಿಪ್ ಲೈನರಾಗಿ ಯೂಸ್ ಮಾಡ್ತೀರಲ್ಲ, ಅದನ್ನು ಬ್ರಷ್ ಇರುತ್ತೆ, ಲಿಪ್ಸ್ಟಿಕ್ ಬ್ರಷ್ ಆರ್ ಲಿಪ್ ಲೈನರ್ ಬ್ಲಷ್ ಅಂತ ಇರುತ್ತೆ, ಅದರಲ್ಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡೆ ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು ಇದನ್ನು. ಸೊ ಈ ಕಲರ್ ತೊಗೊಂಡೆ. ಇದಕ್ಕೂ ಐ ಥಿಂಕ್ 120 ರೂಪೀಸ್ ಏನೋ ಕೊಟ್ಟೆ ಅಂತ ಅನ್ಕೋತೀನಿ ಇದಕ್ಕೆ. ಆ್ಯಂಡ್ ಕಲರ್ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ತೋರಿಸೋದಲ್ಲ ಕಲರ್. ಆ್ಯಂಡ್ ದಿಸ್ ಲಿಪ್ ಲೈನರ್. ಆ್ಯಂಡ್ ನಾನು ಇನ್ 2 ಪ್ರಾಡಕ್ಟ್ಸ್ನ ನಾನು ರೀಸೆಂಟಾಗಿ ಸಿದ್ಧಗಂಗಾ ಮಠದ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ 2 ಪ್ರಾಡಕ್ಟ್ಸ್ನ ನಾನು ಶಾಪ್ ಮಾಡಿದೆ. ಅದೇನು ಅಂತ ಅಂದರೆ ವೆಯ್ಟ್ ಅ ಮಿನಿಟ್, ವೆಯ್ಟ್ ಗೈಸ್. ಆ್ಯಂಡ್ ಯಾರ್ಯಾರು ನನ್ನ ಲಾಸ್ಟ್ ಬ್ಯಾಗ್ ಕಲೆಕ್ಷನ್ಸ್ ಆ್ಯಂಡ್ ಜ್ಯುವೆಲರಿ ಕಲೆಕ್ಷನ್ಸ್ ವ್ಲಾಗ್ ನೋಡಿಲ್ಲ, ಮಿಸ್ ಮಾಡ್ಕೋಬೇಡಿ, ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿದ್ಧಗಂಗಾ ಮಠದಲ್ಲಿ ನಾನು ಶಾಪ್ ಮಾಡಿದ್ದು ದಿಸ್ ಫೌಂಡೇಶನ್ ಬ್ರಷ್. ನನ್ನ ಹತ್ರ ಫೌಂಡೇಶನ್ ಬ್ರಷ್ ಇರಲಿಲ್ಲ, ಇತ್ತು ಬಟ್ ಅದು ತುಂಬ ತಿಕ್ಕಾಗಿರಲಿಲ್ಲ. ಸೊ ನಾನು ಫೌಂಡೇಶನ್ ಬ್ರಷ್ ಇದು ತೊಗೊಂಡೆ. ಆ್ಯಂಡ್ ಇದನ್ನು ಓಪನ್ ಮಾಡಿ ನೋಡೋದಾದರೆ ಈ ಥರ ಇದೆ. ನಾನು ಆ್ಯಕ್ಚುಲಿ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಹಾಕಿ ಇಟ್ಟಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಸೊ ಅಲ್ಲೇ ಸಿಕ್ತು ಅಂತ ಅಲ್ಲೇ ತೊಗೊಂಡೆ ನಾನು. ಆ್ಯಂಡ್ ಇಟ್ಸ್ ಕಲರ್ ವಾಸ್ ಸೋ ಗುಡ್. ಆ್ಯಂಡ್ ಈ ಬ್ರಷ್ ಕೂಡ ತುಂಬ ತಿಕ್ಕಾಗಿದೆ, ಚೆನ್ನಾಗಿದೆ, ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದು ಒಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇನ್ನೂ ಒಂದು ಪ್ರಾಡಕ್ಟ್ ತೊಗೊಂಡೆ. ಆ್ಯಂಡ್ ಇಟ್ಸ್ ನಾಟ್ ಅ ಪ್ರಾಡಕ್ಟ್, ಕಿಸ್ ಲವ್ಲಿ ಅವರ ಬ್ರ್ಯಾಂಡಿಂದ ಫಿಂಗರ್ ಬ್ಲೆಂಡರ್ಸ್ನ ತೊಗೊಂಡೆ. ಆ್ಯಂಡ್ ಇದು ಕೂಡ ಮಠದ ಜಾತ್ರೆಯಲ್ಲೇ ತೊಗೊಂಡಿದ್ದು ನಾನು. ಆ್ಯಂಡ್ ಬಿಕಾಸ್ ನಾನು ರೀಸೆಂಟಾಗಿ ನಾನು ತುಮಕೂರಿಗೆ ಹೋಗೋಕ್ಕೆ ಆಗಿಲ್ಲ, ಸೊ ಇದೆಲ್ಲ ತೊಗೊಂಡು ಬರೋಕ್ಕಾಗಿರಲಿಲ್ಲ. ಸೊ ಈ 2 ಪ್ರಾಡಕ್ಟ್ ಮತ್ತೆ ಅಲ್ಲಿ ಸಿಕ್ತು ಅಂತ ನಾನು ಅಲ್ಲಿ ತೊಗೊಂಡೆ. ಇದು ಕೊರಿಯನ್ ಪ್ರಾಡಕ್ಟು, ಫಿಂಗರ್ ಬ್ಲೆಂಡರ್ಸು. ಸೊ ಇದನ್ನು ಒಂದು ತೊಗೊಂಡೆ ನಾನು. ಲೆಟ್ ಮೀ ಓಪನ್. ಈ ಥರ ಇರುತ್ತೆ, ಈ ಥರ ಬ್ಯಾಕ್ ಸೈಡಲ್ಲಿ ಇದಿರುತ್ತೆ. ಈ ಥರ ಯೂಸ್ ಮಾಡಿಕೊಂಡು ಈ ಥರ ಯೂಸ್ ಮಾಡ್ಬೋದು ನಾವು. ಆ್ಯಂಡ್ ಇದನ್ನು ಜಾಸ್ತಿ ಕಣ್ಣಿನ ಕೆಳಗಡೆ ಆಮೇಲೆ ಅಪ್ಪರ್ ಲಿಪ್ಸಿಗೆ ಜಾಸ್ತಿ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ನೋಡ್ತಾ ಇರ್ಬೋದು ತುಂಬ ಪ್ರಿಟಿ ಆಗಿದೆ. ಸೊ ಇದನ್ನು ಒಂದು ತೊಗೊಂಡೆ. ಇದರಲ್ಲಿ 6 ಬ್ಲೆಂಡರ್ಸ್ ಏನೋ ಇದೆ. ಸೊ ಗುಡ್, ಕ್ವಾಲಿಟಿ ವೈಸ್ ಸೊ ಗುಡ್, ಚೆನ್ನಾಗಿದೆ. ಆ್ಯಂಡ್ ಮತ್ತೆ ಇನ್ನೂ ಏನೇನೋ ಸಿದ್ಧಗಂಗಾ ಮಠ ಜಾತ್ರೆಯಲ್ಲಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಹೋಗಿಲ್ಲ. ಆವತ್ತು ಒಂದು ದಿವಸ ಮಾತ್ರ ನಮ್ಮ ಅಕ್ಕ ನಮ್ಮ ಆಂಟಿಯವ್ರು ಬಂದಿದ್ರು ಅಂತ ಅಂದ್ಬಿಟ್ಟು ಆವತ್ತು ಹೋಗಿದ್ವಿ. ಸೊ ಆವತ್ತು ಹೋದಾಗ ಇದು 2 ಶಾಪ್ ಮಾಡಿದ್ದು ನಾನು. ಆ್ಯಂಡ್ ನಾನು ಇದನ್ನೆಲ್ಲ ಫಸ್ಟ್ ತೋರಿಸಿದ ಪ್ರಾಡಕ್ಟ್ಸ್ ಎಲ್ಲ ನಾನು ಸುರಭಿಲೇ ಶಾಪ್ ಮಾಡಿದ್ದು. ಆ್ಯಂಡ್ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ ನಾನು. ಆ್ಯಂಡ್ ದಿಸ್ ಲಿಪ್ ಗ್ಲಾಸ್ ಆ್ಯಂಡ್ ನೆಕ್ ಚೈನ್ ಬ್ರೇಸ್ಲೆಟ್ ಆ ಥರದ್ದು ಇನ್ನೊಂದು ಬ್ಲಾಗ್ದು ನಾನು ಹಾಕಿದ್ದೀನಿ. ಆ ಪ್ರಾಡಕ್ಟ್ಸ್ನು ನಾನು ಎಲ್ಲಿ ತೊಗೊಂಡಿದ್ದು ಅಂತ ಆ ವಿಡಿಯೋದಲ್ಲಿ ಹೇಳೋದು ಮರ್ತೋಗಿದ್ದೆ ನಾನು. ಆ್ಯಂಡ್ ಅದೂ ಕೂಡ ನಾನು ಸುರಭಿಲೇ ಶಾಪ್ ಮಾಡಿದ್ದು. ನಾನು ಹೇಳ್ದಂಗೆ ನಾನು 2 ಅಂಗಡೀಲಿ ನಾನು ಕಾಸ್ಮೆಟಿಕ್ನ ಶಾಪ್ ಮಾಡೋದು.
ಒನ್ ಸುರಭಿ ಫ್ಯಾಷನ್ಸ್ ಆ್ಯಂಡ್ ಇನ್ನೊಂದು ಅಂಗಡಿ ಹೆಸರು ಮರ್ತೋಗಿದೆ. ಅಲ್ಲಿ ಅದು ಬಿಟ್ಟರೆ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡ್ತೀನಿ. ಸೊ ಇಷ್ಟೇ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋಸ್ನೆಲ್ಲ ನೋಡಿ ಯಾರೂ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಫ್ರೀ ಮಾಡ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಟ್ಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಬಾಯ್.